ಇದು ಬಹು ನಿರೀಕ್ಷಿತ ಯೋಜನೆಯಾಗಿದ್ದು, ಜಲಸಂಪನ್ಮೂಲ ಇಲಾಖೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಎತ್ತಿನಹೊಳೆ ಯೋಜನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ ದಿನಾಂಕ 6-9-24ರಂದು ಹೆಬ್ಬನಹಳ್ಳಿ ದೊಡ್ಡನಾಗರದ ವಿತರಣ 3, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ ಇಲ್ಲಿ ಲೋಕಾರ್ಪಣೆಯಾಯಿತು. ನೀರೆತ್ತುವ ಪಂಪ್ ಹಾಗೂ ಮೋಟಾರ್ಗಳನ್ನು ಆನ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಜೊತೆಗೆ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಸಾಥ್ ನೀಡಿದರು. ಯೋಜನೆಯ ಅನುಷ್ಠಾನ ಹೇಗೆಂದರೆ, ಪೂರ್ವಾಭಿಮುಖವಾಗಿ ಹರಿಯುವ ಎತ್ತಿನಹೊಳೆಯನ್ನು ಪಶ್ಚಿಮಾಭಿಮುಖವಾಗಿ ತಿರುಗಿಸುವುದು. ಜೊತೆಗೆ ಕಾಡುಮನೆ ಹೊಳೆ, ಕೇರಿ ಹೊಳೆ, ಎತ್ತಿನಹಳ್ಳ ಕೆಳಭಾಗ, ಹೊಂಗಡ ಹಳ್ಳಗಳಿಂದಲೂ ಬಳಸಲಾಗುತ್ತಿದೆ. ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುವ ನೀರನ್ನು ಬಳಸಲಾಗುತ್ತದೆ. ಮೊದಲ ಹಂತದಲ್ಲಿ ವಿಯರ್ 1, 2, 4, 5, 6, 7 ಮತ್ತು 8ರಿಂದ ಒಟ್ಟು 2800 ಕ್ಯೂಸೆಕ್ ನೀರು ಎತ್ತಿ ತೊಟ್ಟಿ 3ರವರೆಗೆ ಪೂರೈಸಿ, ತೊಟ್ಟಿ 4ರ ಮೂಲಕ ಗುರುತ್ವ ಕಾಲುವೆ 2800 ಕ್ಯೂಸೆಕ್ ನೀರು ಹರಿಸಲು ಉದ್ದೇಶಿಸಲಾಗಿದೆ. ಇದರ ಉದ್ದೇಶಗಳೆಂದರೆ ಬಯಲು ಸೀಮೆಗೆ ಕುಡಿಯುವ ನೀರು ಒದಗಿಸುವುದು, ಹಾಸನ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಬರಪೀಡಿತ 29 ತಾಲೂಕು, 38 ಪಟ್ಟಣ ಪ್ರದೇಶ ಹಾಗೂ 6657 ಗ್ರಾಮಗಳು, 75.59 ಲಕ್ಷ ಜನರು ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವುದು. ಸದ್ಯಕ್ಕೆ ಹಾಸನ ಜಿಲ್ಲೆಯ ಹಳೇಬೀಡು ಕೆರೆ ತುಂಬಿ ಚಿತ್ರದುರ್ಗ ಜಿಲ್ಲೆ ವಾಣಿವಿಲಾಸ ಜಲಾಶಯಕ್ಕೆ ಹರಿಯಲಿದೆ. ಗುರುತ್ವ ಕಾಲುವೆ ಒಟ್ಟು 252.61 ಕಿಲೋಮೀಟರ್ ಉದ್ದವಿದ್ದು, ಇದರಲ್ಲಿ 164.47 ಕಿಲೋಮೀಟರ್ ಪೂರ್ಣಗೊಂಡಿದೆ. 25.87 ಕಿಲೋಮೀಟರ್ ಪ್ರಗತಿಯಲ್ಲಿದೆ. ಪ್ರಸ್ತುತ 42 ಕಿಲೋಮೀಟರ್ ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಂಡಿದೆ. ಹಾಸನದ ಐದಾಳ ಕಾಲುವೆ ಅರಣ್ಯ ಪ್ರದೇಶ ಭೂಸ್ವಾಧೀನ ಸಮಸ್ಯೆಯಾಗಿದ್ದು, ಜಿಲ್ಲಾಡಳಿತ ಪರ್ಯಾಯ ಭೂಮಿ ಗುರುತಿಸಲಾಗುತ್ತಿದೆ. ಕುಡಿಯುವ ನೀರು 14.56 ಟಿಎಂಸಿ, ಕೆರೆ ತುಂಬಿಸಲು 9,953 ಟಿಎಂಸಿ, ಒಟ್ಟು ನೀರಿನ ಪ್ರಮಾಣ 24. ಒಟ್ಟು ಕಾಲುವೆ ಉದ್ದ 252.61 ಕಿಲೋಮೀಟರ್. ಪ್ರಗತಿ 25.87 ಕಿಲೋಮೀಟರ್. 2027ಕ್ಕೆ ಎತ್ತಿನಹೊಳೆ ಯೋಜನೆ ಪೂರ್ಣಗೊಳ್ಳಲಿದೆ. ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್